ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿ ರುಚಿಕರವಾಗಿ ಮತ್ತೆ ಆರೋಗ್ಯಕರವಾಗಿರೋ ಅಂತ ಬೆಳಗ್ಗೆ ತಿಂಡಿ ರೆಸಿಪಿ, ಬೆಳಗ್ಗೆ ಟಿಫನ್ ರೆಸಿಪಿ. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಬಿಸಿ ಆದ್ಮೇಲೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಸುಮಾರು 1 2ರಿಂದ 3 ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದ್ರೆ ಸಾಕು. ಈಗ ಈರುಳ್ಳಿನ ಬೇಯಿಸ್ಕೊಂಡಿದ್ದಾಗಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಸುಮಾರು 3ರಿಂದ 4 ಹಿಡಿಯಷ್ಟು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊ, ಸ್ವಲ್ಪ ಅರಿಶಿನ. ಈಗ ಮೆಂತ್ಯ ಸೊಪ್ಪು ಮತ್ತು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಸುಮಾರು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 5 ನಿಮಿಷ ಆದಮೇಲೆ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಒಗ್ಗರಣೆ ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಟೊಮೆಟೊ ಎಲ್ಲ ತಣ್ಣಗಾಗಿದೆ. ಇದು ಅಕ್ಕಿ ಹಿಟ್ಟು ಸುಮಾರು 1/4 kg ಅಷ್ಟು. ಇದು ಗೋಧಿ ಹಿಟ್ಟು, ಇದು ಕೂಡ ಸುಮಾರು 1/4 kg ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕೊಂಡು ಕಲಿಸ್ಕೊಳ್ಳೋಕೆ ಮುಂಚೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಾ ದೋಸೆ ಹಿಟ್ಟದಲ್ಲಿ ಕಲಿಸ್ಕೋಬೇಕು. ತುಂಬಾನೇ ಜಾಸ್ತಿ ತೆಳುವಾಗೂ ಕಲಿಸ್ಕೊಳಕ್ ಹೋಗ್ಬೇಡಿ, ಅಥವಾ ತುಂಬಾನೇ ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಂ ಆಗಿರಲಿ. ಈಗ ಕಲಿಸ್ಕೊಂಡಿದ್ದಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ಆಗಿ ತಕ್ಷಣನೇ ದೋಸೆನ ಮಾಡ್ಕೋಬಹುದು. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವಾ. ಸ್ವಲ್ಪ ಎಣ್ಣೆ. ತರಕಾರಿಗಳನ್ನ ತುಂಬ ಜಾಸ್ತಿ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರವಾಗಿ ದೋಸೆ ತೆಳುವಾಗಿ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ದಪ್ಪ ಹಾಕೋಬೇಕು. ಒಂದ್ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆ ಕೆಂಪಾಗಬೇಕು. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಪ್ರಯತ್ನ ಮಾಡಿ ನೋಡಿ. ಮಾಡೋದು ತುಂಬಾನೇ ಸುಲಭ, ರುಚಿಕರ, ಆರೋಗ್ಯಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.